ನಮಸ್ಕಾರ, ಶುಭ ಬೆಳಗು. ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ. ಇದು ಮೀಡಿಯಾ ವಾಚ್. ನಾನು ವಿಶೇಷಧರ್ ಭಟ್. ಇವತ್ತಿನ ಪ್ರಮುಖ ಪತ್ರಿಕೆಗಳಲ್ಲಿ ಬಂದ ಸುದ್ದಿಗಳು, ಆಯ್ದ ಸುದ್ದಿಗಳ ಬಗ್ಗೆ ವಿಶ್ಲೇಷಣೆ, ಸುದ್ದಿಯ ಮೇಲಿನ ಒಂದು ಕ್ಷಕಿರಣ. ಇದು ಇವತ್ತಿನ ಪತ್ರಿಕೆಗಳಲ್ಲಿ ಒಂದು ಬಹಳ ಮುಖ್ಯವಾದ ಸುದ್ದಿ ನನಗೆ ಮಾತನಾಡಬೇಕು ಅಂತ ಅನಿಸಿದ್ದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದ ಸುದ್ದಿ. ಅದು ಶಾಸಕರ ಓಲೈಕೆಗೆ ಸುಮಾರ್ಗ. RDPR ಗಮನಕ್ಕೆ ತಾರದೆ 81 ಶಾಸಕರಿಗೆ 775 ಕೋಟಿ ರೂಪಾಯಿ ಹಂಚಿದ ಮುಖ್ಯಮಂತ್ರಿ ಕಚೇರಿ ಅಂತ. ಸೊ ಜನತಂತ್ರದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿದ್ದೆಂದರೆ, ಇನ್ನೊಂದು ಈ ಹಣ ಏನಿದೆ ಸರ್ಕಾರದ ಹಣ, ಅದು ಜನರ ಹಣ, ತೆರಿಗೆ ಹಣ, ಅದನ್ನು ಶಾಸಕರಿಗೆ ಹಂಚಿದ್ದು ಅಂತ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಡಬೇಕು, ಎಷ್ಟು ಕೊಡಕೂಡ್ದು ಅನ್ನೋದು ಏನಿರುತ್ತೆ, ಅದರ ಹಿಂದೆ ನೀವೊಂದು ಕಾರ್ಯಸೂಚಿ ಇರಬೇಕು, ಅದರ ಹಿಂದೆ ಮಾರ್ಗದರ್ಶನ ಸೂತ್ರಗಳಿರಬೇಕು. ಇದನ್ನು ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳು ಉಲ್ಲಂಘಿಸಿದ್ದಾರೆ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದರ ಸಲುವಾಗಿ. ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸೋ ಸಲುವಾಗಿ ಹಂಚಿದ್ದಾರೆ ಅಂತ ಈ ವರದಿ ಹೇಳುತ್ತೆ. ಈ ವರದಿ ನೋಡಿ, ಗ್ರಾಮೀಣ ಭಾಗದಲ್ಲಿ ಉತ್ತಮ ರಸ್ತೆಗಳನ್ನು ನಿರ್ಮಿಸಲು ರೂಪಿಸಿರುವ ಸುಮಾರ್ಗ ಯೋಜನೆಗೆ ಮೀಸಲಿಟ್ಟ ಅನುದಾನವನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಗಮನಕ್ಕೂ ತಾರದೆ ಮುಖ್ಯಮಂತ್ರಿ ಕಚೇರಿ ನೇರವಾಗಿ 80 ಶಾಸಕರಿಗೆ ಹಂಚಿಕೆ ಮಾಡಿರುವುದು BJPಯಲ್ಲಿ ಅಸಮಾಧಾನ ಹುಟ್ಟುಹಾಕಿದೆ. ಒಂದು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಈ ಅಧಿಕಾರ ಇದೆಯಾ ಇಲ್ವಾ? RDPR ಇಲಾಖೆಗೆ ಗೊತ್ತಿಲ್ಲದಿದ್ದ ಹಾಗೆ ಬೇಕಾದ ಶಾಸಕರಿಗೆ ನೀವು ಹಣವನ್ನು ಹಂಚುತ್ತಿದ್ದೀರಿ ಅಂತಾದರೆ ಏನರ್ಥ? ಇದೇನು ಹೋಗ್ಬಿಟ್ಟು ಎಲ್ಲ ಈ ತೋಟದಪ್ಪನ ಛತ್ರ ಅಂತಾರೆ, ಎಲ್ಲ ಹೋಗ್ಬಿಟ್ಟು ಸಮಾರಾಧನೆ ಊಟ ಮಾಡ್ಬೋದಂಗೆ ಕಾಣುತ್ತೆ. ಸಮಾರಾಧನೆ ಶಾಸಕರಿಗೆ ಜನರ ದುಡ್ಡು ಅಂತಿಲ್ಲ. ಮೊದಲನೇದಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಶಾಸಕರ ಹಸ್ತಕ್ಷೇಪದ ಬಗ್ಗೆನೇ ನನ್ನ ಆಕ್ಷೇಪಗಳಿವೆ. ನೀವು ಒಂದು ಕ್ಷೇತ್ರದ ಒಬ್ಬ ಶಾಸಕ ಅಂದರೆ ಅವನು ಅಲ್ಲಿ ಜಾಗೀರ್ದಾರಲ್ಲ, ಅಲ್ಲಿ ತುಂಡರ್ಸ ಅಲ್ಲ, ಅಲ್ಲಿಯ ಪಾಳೆಗಾರ ಅಲ್ಲ, ಜನಪ್ರತಿನಿಧಿ. ಆದರೆ ಇವತ್ತು ಎಲ್ಲಿಗೆ ಬಂದಿದೆ ಅಂತಂದರೆ, ಒಂದು ಕ್ಷೇತ್ರ ಅಂತಂದರೆ ಅದು ಸಂಪೂರ್ಣವಾಗಿ ಒಬ್ಬ ಶಾಸಕನ ಜಾಗೀರು ಅಂತ. ಅವನು ಹೇಳಿದಂತೆ ನಡಿಬೇಕು, ಅವನು ಹೇಳಿದ ಅಧಿಕಾರಿಗಳಿರಬೇಕು, ಅವನು ಹೇಳಿದ್ದು ಪ್ರತಿಯೊಂದು ನಡಿಬೇಕು. ಯಾವುದೇ ಅಭಿವೃದ್ಧಿ ಕಾರ್ಯಗಳಿದ್ದರೆ ಅವನು ಹೇಳಿದಂತೆ ನಡಿಬೇಕು. ಈಗ ಗೊತ್ತೇ ನಮಗೆ ಏನು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಏನಿತ್ತು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ವ್ಯವಸ್ಥೆಯನ್ನೆಲ್ಲ ಈಗ ಇದೇ ಶಾಸಕರ ಒತ್ತಡದಿಂದ ನೀವು ನಾಶಪಡಿಸಲಾಗಿದೆ. ಈ ವರದಿ ನೋಡ್ತಾ ಹೋಗೋಣ. ಈ ವರದಿ ಇನ್ನೇನು ಹೇಳುತ್ತೆ? ಸಚಿವ ಸ್ಥಾನ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗದಿರುವ ಕಾರಣಕ್ಕೆ ಸಿಟ್ಟಾಗಿರುವ, ತಮ್ಮ ಮಾತಿಗೆ ಬೆಲೆಯೇ ಸಿಗುತ್ತಿಲ್ಲ ಎಂದು ಆಕ್ರೋಶಗೊಂಡಿರುವ ಶಾಸಕರನ್ನು ಓಲೈಸಲು ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ದಾರಿ ಹಿಡಿದಿದ್ದಾರೆ. ಅಂದರೆ ಶಾಸಕರು ಕೇಳಿದ ತಕ್ಷಣ ಅವರಿಗೆ ದುಡ್ಡು ಕೊಡ್ತಾ ಹೋಗೋದು. ಒಬ್ಬ ಶಾಸಕರೇ ನಿಜವಾಗಿ ಅಭಿವೃದ್ಧಿಗೆ ಅವನಿಗೆ ಮನಸ್ಸಿರುತ್ತೋ, ಅಥವಾ ಬಂದ ಅನುದಾನದಲ್ಲಿ ಏನು ಪರ್ಸೆಂಟೇಜ್ ಬರುತ್ತೆ ಅಂತಲ್ಲ, ಅದಕ್ಕೆ ಹೋಗೋದಿಲ್ಲ ನಮಗೆ. ಮೋಸ್ಟ್ಲಿ ಅದೇ, ಅತಿ ಹೆಚ್ಚು ಹಣ ಬಂದರೆ ನಿಮಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಬರುತ್ತೆ, ಅಭಿವೃದ್ಧಿ ಕೆಲಸ ಆಗಬೇಕು ಅಂತಾರೆ. ಬಟ್ ಈ ಯೋಜನೆ ಏನಿದೆ, ಈ ಸುಮಾರ್ಗ ಯೋಜನೆ, ಎಸ್, ನೀವು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯ ಮಾದರಿಯಲ್ಲಿದ್ದದ್ದು ಭಾಳ ಒಳ್ಳೆಯ ರಸ್ತೆಗಳಾಗಬೇಕು. ಆದರೆ ನೀವು ರಸ್ತೆಗಳ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಮಾನದಂಡ ಇರಬೇಕಲ್ವ? ಇಡೀ ಕರ್ನಾಟಕವನ್ನು ನೀವು ಒಂದು ಯೂನಿಟ್ ಆಗಿ ತೊಗೊಂಡ್ರೆ, ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ರಸ್ತೆ ಇಲ್ಲ, ಯಾವ ರಸ್ತೆಯನ್ನು ನೀವು ಸಂಪರ್ಕ ಕಲ್ಪಿಸಬೇಕು, ಅದಕ್ಕೊಂದು ಮಾರ್ಗದರ್ಶಿ ಸೂತ್ರ ಬೇಡವಾ? ಒಬ್ಬ ಶಾಸಕನಿಗೆ ಕೊಟ್ಬಿಡೋದು, ಅವನ ಕ್ಷೇತ್ರದಲ್ಲಿ ಯಾವನಿಗೆ ಬೇಕು ಹಂಚೋದು, ರಸ್ತೆ ಮಾಡಿದ್ರೆ ಬಿಟ್ಟರೋ ಗೊತ್ತಿಲ್ಲ, ದುಡ್ಡು ಕೊಡ್ಕೊಂಡು ಹೋಗ್ತಾ ಇರೋದು. ನೋಡಿ, ಇದು ಹೇಳ್ತಾರೆ, ರಾಜ್ಯದ 5 ವರ್ಷಗಳ ಅವಧಿಯಲ್ಲಿ 20,000 ಕಿಲೋಮೀಟರ್ ಸುವ್ಯವಸ್ಥಿತ ರಸ್ತೆಗಳನ್ನು ನಿರ್ಮಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿತು. ಈ ಯೋಜನೆ ಒಳ್ಳೆಯದೇನೆ, ನನಗೇನು ಅನುಮಾನ ಇಲ್ಲ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರೀತಿಯಲ್ಲಿ ಮಾನದಂಡಗಳನ್ನು ರೂಪಿಸಲಾಗಿತ್ತು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಮಾನದಂಡಗಳಿವೆ. ನಿಮಗೆ ಗ್ರಾಮಾಂತರ ಪ್ರದೇಶ ಗೊತ್ತಿರುತ್ತೆ. ನಿಮಗೆ ಭಾಳಷ್ಟು ಹಳ್ಳಿಗಳಲ್ಲಿ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಮೋಸ್ಟ್ಲಿ ನನಗೆ ಅನಿಸುವಾಗ ಅದು ವಾಜಪೇಯಿ ಇದ್ದ ಕಾಲದಲ್ಲಿ ಬಂದಿದ್ದು ಅಂತ ಅನಿಸುತ್ತೆ. ಆ ಯೋಜನೆಯ ಮೂಲಕ, ಅದಕ್ಕೂ ಮೊದಲು ಇತ್ತು, ಬೇರೆ ಹೆಸರಿತ್ತು. ಸೊ ಆ ಯೋಜನೆ ಮೂಲಕ ರಾಜ್ಯದ ಮಾತ್ರ ಅಲ್ಲ, ದೇಶದ ಹಲವಾರು ರಿಮೋಟ್ ವಿಲೇಜ್ಗಳಿಗೆ ರಸ್ತೆ ಆಗಿದೆ, ನಮಗೆ ಗೊತ್ತು. ಅದೇ ಮಾದರಿಯಲ್ಲಿ ಫೈನ್, ಅದೇ ಮಾರ್ಗದರ್ಶಕ ಸೂತ್ರ. ಅಂದರೆ ಆ ಮಾರ್ಗದರ್ಶಕ ಸೂತ್ರಗಳನ್ನು ಅನುಸರಿಸಬೇಕಾದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಮುಖ್ಯಮಂತ್ರಿಗಳು ಅಂದರೆ ಅವರು ಸೇವಕರು, ಪ್ರಧಾನ ಸೇವಕರು ಮೇಲೆ ದೆಹಲಿಯಿದ್ದಾರೆ.
ಇವರು ಪ್ರಧಾನ ಅಲ್ಲ, ಈ ಲೋಕಲ್ ಸೇವಕರು ಅಂದ್ಕೊಳ್ಳಿ. ಸೊ ಇವರು ಈ ಮಾನದಂಡಗಳನ್ನೇ ಇವರು ಉಲ್ಲಂಘಿಸಿದ್ದಾರೆ ಅನ್ನೋದು ಆರೋಪ. 2020-21ನೇ ಸಾಲಿನ ಬಜೆಟ್ನಲ್ಲಿ ಮೊದಲ ಕಂತು 780 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿತ್ತು. ಮೊದಲ ಕಂತು 780 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿತ್ತು. ಆದರೆ ಕೋವಿಡ್ ಸಂಕಟದ ಕಾರಣದಿಂದ ಮುಂದಿಟ್ಟು 10 ತಿಂಗಳು ಕಳೆದರೂ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ಕೊಟ್ಟಿರಲಿಲ್ಲ. ಬಜೆಟ್ನಲ್ಲಿ ಹಣ ತೆಗೆದಿಡಲಾಗಿತ್ತು. ಯಾಕೆ ಬಜೆಟ್ನಲ್ಲಿ ತೆಗೆದಿಡ್ತಾರೋ ಗೊತ್ತಿಲ್ಲ. ಅನುಮೋದನೆ ಕೊಡದಿದ್ದರೆ ಏನ್ರಿ ಇದು, ಅಥವಾ ಅದು ವಾಪಸ್ ತಗೊಂಡಿದ್ದಾರೆ ಓಕೆ ಫೈನ್, ಅನುಮೋದನೆ ಸಿಕ್ಕಿ. ಈಗ ಮುಖ್ಯಮಂತ್ರಿ ಖುದ್ದು ಆಸಕ್ತಿ ವಹಿಸಿ ಆದೇಶ ಹೊರಡಿಸಿದ್ದಾರಂತೆ. ಹಣಕಾಸು ಇಲಾಖೆ ಮೂಲಕ 775 ಕೋಟಿಯನ್ನು 81 ಶಾಸಕರಿಗೆ ಹಂಚಿದ್ದಾರೆ. ಇದು ಅಪರಾಧ, ಅನುಮಾನನೇ ಬೇಕಾಗಿಲ್ಲ. ಶಾಸಕರಿಗೆ ಬೇಕಾಬಿಟ್ಟಿಯಾಗಿ ದುಡ್ಡು ಹಂಚೋದಕ್ಕೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ನಿಮ್ಮ ಸ್ಥಾನದಲ್ಲಿ ಕೂಡಿಸಿಲ್ಲ, ಅಥವಾ ನಿಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀವು ಈ ರೀತಿ ಹಂಚ್ತಾ ಹೋಗೋದು ಅನೈತಿಕ ರಾಜಕಾರಣ. ಹಾಗೆ ನೋಡಿದರೆ ಈ ಸರ್ಕಾರ ಬಂದಿದ್ದೇ ಅನೈತಿಕ ರಾಜಕಾರಣದಿಂದ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದೇ ಅನೈತಿಕ ರಾಜಕಾರಣದಿಂದ. ಸೊ ಈಗ ನೀವು ಅನೈತಿಕ ರಾಜಕಾರಣದಿಂದ ಬಂದವರು ಈಗ ಅನೈತಿಕವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿದ್ದೀರಿ ಅನ್ನೋದು ನೋಡಿ. ಇದು ಬಿ ಜೆ ಪಿಯ ಒಳಗಡೆ ಬೇಸರವನ್ನು ಉಂಟು ಮಾಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾವ ಶಾಸಕರಿಗೆ ಅನುದಾನ ಸಿಕ್ಕಿಲ್ಲೋ ಅವರಿಗೆ ಬೇಸರ ಆಗಿದೆ ಅಂತೆ. ಕೆಲವು ಜಿಲ್ಲೆಗಳಲ್ಲಿ ಬಿ ಜೆ ಪಿಯ ಹಲವು ಶಾಸಕರಿದ್ದರೂ ತಮಗೆ ಆಪ್ತರಾದ ಶಾಸಕರಿಗಷ್ಟೇ ಅನುಕೂಲ ಮಾಡಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಉಡುಪಿ, ತುಮಕೂರು, ಕೊಪ್ಪಳ, ಹಾವೇರಿ, ರಾಮನಗರ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಚಿಕ್ಕಮಗಳೂರು, ರಾಯಚೂರು ಮೊದಲಾದ ಜಿಲ್ಲೆಗಳಲ್ಲಿ 1 ಅಥವಾ 2 ವಿಧಾನಸಭಾ ಕ್ಷೇತ್ರಗಳಿಗೆ ಮನ್ನಣೆ ನೀಡಲಾಗಿದೆ. ಸೊ ಉಳಿದ ಕ್ಷೇತ್ರಗಳನ್ನು ಕಡೆಗಣಿಸಲಾಗಿದೆ. ವಿರೋಧ ಪಕ್ಷಗಳಿಗೆ ನೀಡಿದ ಆದ್ಯತೆಯನ್ನು ಹಲವು ಸ್ವಪಕ್ಷೀಯ ಶಾಸಕರಿಗೆ ಯಡಿಯೂರಪ್ಪ ನೀಡಿಲ್ಲ. ಸೊ ಇದರಲ್ಲಿ ಕಾಂಗ್ರೆಸ್ ಮತ್ತು JDS ಯಾರಿದ್ದಾರೆ ಆ ಶಾಸಕರಿಗೂ ಅನುದಾನ ಕೊಡಲಿ. ಯಾರು ಯಡಿಯೂರಪ್ಪನವ್ರ ಹತ್ರ ಹೋದ್ರೆ ಜೈ ಅಂತ ನಾನು ಹೇಳ್ತಾ ಇದ್ದೆ, ಹಳೆ ಕಾಲದ ಸಾಮ್ರಾಟರ ಟೈಪ್ ಅವರು ಅಂತ. ಮಹಾರಾಜರಿಗೆ ಹೋಗ್ಬಿಟ್ಟು ಜನತಂತ್ರ ಅಲ್ಲ, ಜನತಂತ್ರದ ಮುಖ್ಯಮಂತ್ರಿ ಆದರೆ ಹೀಗೆ ಬೇಕಾಬಿಟ್ಟಿಯಾಗಿ ದುಡ್ಡು ಹಂಚೋ ಕೆಲಸವನ್ನು ಮಾಡಲ್ಲ. ಜನತಂತ್ರದ ಬಗ್ಗೆ ಗೊತ್ತಿರೋ ನೀತಿ ನಿಯಮಗಳು ಎಷ್ಟೇ ಒತ್ತಡಗಳಿರಲಿ, ಅಧಿಕಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಅಧಿಕಾರ ಅಂಟ್ಕೊಂಡಿದ್ದರೂ ಕೂಡ ನೀವು ಒಂದು ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದೀರಿ ಅನ್ನೋದನ್ನು ಈ ವರದಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಬಾಕಿಯ 1439 ಕೋಟಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 2 ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಕಾಮಗಾರಿಗಳಲ್ಲಿ ಗುತ್ತಿಗೆದಾರರಿಗೆ ಸರ್ಕಾರ ಕೊಡಬೇಕಾಗಿರುವ ಬಾಕಿ 1439 ಕೋಟಿ. ಈ ಬಾಕಿ ಇರೋದು ದೊಡ್ಡ ಕಥೆ ಕಂಡ್ರೆ, ಆ ಬಾಕಿ ಇರೋದು ಅವನು ಯಾವನು ಗುತ್ತಿಗೆದಾರ ಪವರ್ಫುಲ್ ಆಗಿರ್ತಾನೆ, ಪರ್ಸಂಟೇಜ್ ಕೊಡ್ತಾನೆ, ಅವನು ರಿಲೀಸ್ ಮಾಡೋದು. ಆದ್ದರಿಂದ ಭಾಳಷ್ಟು ಜನಕ್ಕೆ ಲೋಕೋಪಯೋಗಿ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಯಾಕೆಂದರೆ ಸಾವಿರಾರು ಕೋಟಿ ರೂಪಾಯಿ ಕನಿಷ್ಠ ನೀವು ನಾನಾಗಿ ಮಾತಾಡ್ತಾ ಇದ್ದ ಕೇರಳದ ಯಾರೋ ಒಬ್ಬರ ಹತ್ರ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಈ ರಸ್ತೆಗಳಿಗೆಲ್ಲ ಕಾಮಗಾರಿ ಇರುತ್ತಲ್ಲ ಅದು ಪರ್ಸಂಟೇಜೇ 30%, 40% ಇರುತ್ತಂತೆ. ಅಂದರೆ ಲೆಕ್ಕ ಹಾಕಿ ನೀವು 100 ರೂಪಾಯಿಗೆ ನೀವು ವೆಚ್ಚ ಮಾಡಿದರೆ ರಸ್ತೆಗೆ ಬೀಳೋದು 30-40 ರೂಪಾಯಿ ಮಾತ್ರ. ಉಳಿದೆಲ್ಲ ಕಿಸೆಗೆ, ರಾಜಕಾರಣಿಗಳ ಕಿಸೆಗೆ ಹೋಗುತ್ತೆ ಅಲ್ವಾ. ಸೊ ಗುತ್ತಿಗೆದಾರರ ಕಿಸೆಗೆ ಹೋಗುತ್ತೆ, ಅವರೆಲ್ಲ ಸೇರ್ಕೊಂಡು ನುಂಗುತ್ತಾರೆ. ಈಗ 1439 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ, ಈಗಾಗಲೇ ಕಾಮಗಾರಿ ಮಾಡಿತ್ತು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ, ಶಾಸಕರಿಗೆ ನಿಮಗೆ ಬೇಕಾದವ್ರಿಗೆ ಕೊಡೋದಕ್ಕೆ ಹೋಗ್ತೀರಿ. ಸೊ ಹಣದ ಕೊರತೆ ಕಾರಣ ನೀಡಿ ಹಿಂದಿನ ವರ್ಷ ಮಳೆಗಾಲದಲ್ಲಿ ಸಂಭವಿಸಿದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕೈಗೆತ್ತಿಕೊಂಡಿದ್ದ ಕಾಮಗಾರಿಗಳಿಗೂ ತಡೆ ನೀಡಿದೆ. ಒಂದು ಕಡೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕೈಗೊಂಡ ಕಾಮಗಾರಿಗಳೇನಿವೆ ಅದಕ್ಕೂ ತಾವು ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇಲ್ಲಿ ಶಾಸಕರಿಗೆ ಹಣವನ್ನು ಹಂಚಿದ್ದೀರಿ ಅಂತ. ಟೆಂಡರ್ ಇಲ್ಲದೆ ತುಂಡು ಗುತ್ತಿಗೆ. ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ ಅಷ್ಟು ಮೊತ್ತಕ್ಕೂ ಟೆಂಡರ್ ಕರೆಯದೆ ತುಂಡು ಕಾಮಗಾರಿಯನ್ನು ಕೈಗೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ. ಒಂದು ಈ ತುಂಡು ಗುತ್ತಿಗೆದೇ ಬಹಳ ದೊಡ್ಡ ಹಗರಣ ಮೊದಲು ನಡೆದಿತ್ತು. ನಿಮಗೆ ಭಾಳ ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ತುಂಡು ಗುತ್ತಿಗೆ ವ್ಯವಹಾರವನ್ನು ಮಾಡಲಾಗಿದೆ, ಕೊಡಲಾಗಿದೆ ಅಂತ ಹಾಗೆ ಲೋಕೋಪಯೋಗಿ ಸಚಿವರಾಗಿದ್ದಂಥ HD ದೇವೇಗೌಡರ ಮೇಲೆ ಆರೋಪ ಬಂದಿತ್ತು. ಆ ಸಂದರ್ಭದಲ್ಲಿ ತುಂಡು ಗುತ್ತಿಗೆ ದೊಡ್ಡ ಹಗರಣ ಆಗಿತ್ತು. ಈಗ ಕ್ಯಾರೇ ಇಲ್ಲ. ಈಗ ತುಂಡು ಗುತ್ತಿಗೆ ಕೊಡೋ ಇನ್ನೊಂದು ಮಾಡೋ ಕಾಸು ಹೊಡಿ ಎದ್ಗೂ ಹೋಗ್ತಾ ಇರು. ನೊಬ್ಬಡಿ ಕ್ಯಾಶ್. ಯಾರದ್ರ ಬಗ್ಗೆ ಮಾತನಾಡೋದು ಇಲ್ಲ, ಭ್ರಷ್ಟಾಚಾರದ ಬಗ್ಗೆನೂ ಮಾತನಾಡೋಲ್ಲ. ಯಾಕಂದರೆ ಎಲ್ಲ ಸೇರ್ಕೊಬಿಟ್ಟಿವೆ. ಜನತಂತ್ರದ ಎಲ್ಲ ಸ್ತಂಭಗಳು ಸೇರಿಬಿಟ್ಟು ಮನೆ ಕಟ್ಕೊಂಡು ಕೂತಿವೆ. ಈ ಎಲ್ಲ ಸ್ತಂಭಗಳು ಭ್ರಷ್ಟ ಸ್ತಂಭಗಳೇ. ಮಾಧ್ಯಮಗಳು ಅವ್ರು ರಕ್ಷಣೆ ಮಾಡ್ತವೆ. ಸೊ ಎನಿವೆ ಈಗ ಇದು ಮಾಡಲಾಗಿದೆ. ಸುಮಾರ್ಗದ ಪರಿಕಲ್ಪನೆ ವಿರುದ್ಧವಾಗಿ 5 ಲಕ್ಷದ ಒಳಗೆ
ಸಣ್ಣ ಸಣ್ಣ ಕಾಮಗಾರಿಗಳನ್ನು ಕೈಗೊಳ್ಳಲು ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಅಂತ ಶಾಸಕರು ಕೂಡ ಮಾಡಿದ್ದಾರೆ. ಶಾಸಕರಿಗೆ ಬೇಸರ ಆಗಿದೆ. ಇಲ್ಲಿ ಒಂದು ಲಿಸ್ಟ್ ಕೂಡ ಇದೆ, ಯಾರ್ಯಾರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಇದನ್ನು ನಾವು ನೋಡ್ಬೋದು. ಮೂಡಿಗೆರೆ ಶಾಸಕ MP ಕುಮಾರಸ್ವಾಮಿ 23 ಕೋಟಿ. ಓಕೆ. ಗುಂಡ್ಲುಪೇಟೆ ನಿರಂಜನ್ ಕುಮಾರ್ 22 ಕೋಟಿ. ಬಂಟ್ವಾಳ ರಾಜೇಶ್ ನಾಯ್ಕ್ 22 ಕೋಟಿ. ತುರುವೇಕೆರೆ ಮಸಾಲೆ ಜಯರಾಮ್ 21 ಕೋಟಿ. ಕಲಘಟಗಿ CM ನಿಮ್ಮಣ್ಣವ್ರು 21 ಕೋಟಿ. ಕಿತ್ತೂರು ಮಹಾಂತೇಶ್ ದೊಡ್ಡಗೌಡರ್ 21 ಕೋಟಿ. ತೀರ್ಥಹಳ್ಳಿ ಆರಗ ಜ್ಞಾನೇಂದ್ರ 20 ಕೋಟಿ. ಹಿರಿಯೂರು ಕೆ ಪೂರ್ಣಿಮಾ 20 ಕೋಟಿ. ನಂಜನಗೂಡು ಹರ್ಷವರ್ಧನ್ 20 ಕೋಟಿ. ಧಾರವಾಡ ಅಮೃತ್ ದೇಸಾಯಿ 20 ಕೋಟಿ. ಮೂಡುಬಿದಿರೆ ಉಮಾನಾಥ್ ಕೋಟ್ಯಾನ್ 20 ಕೋಟಿ. ಭಟ್ಕಳ ಸುನೀಲ್ ನಾಯಕ್ 20 ಕೋಟಿ. ಒಂದು ರೀತಿ ನಿಮ್ಮ ಮನೆ ದುಡ್ಡು ತಗೊಂಡು ಈ ಕಳೆಪುರಿ ಹಂಚಿದಂಗೆ ಹಂಚಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿ. ಹೋದ ಯಾರು ಬಂದು ತಗೊಳ್ಳ 20 ಕೋಟಿ. ಅದಕ್ಕೊಂದು ನೀತಿ ನಿಯಮ ಯಾವುದೂ ಬೇಡವ ಅದಕ್ಕೆ. ನೀವು ನಿಮ್ಮ ಹಣ ಯಾವತ್ತೂ ಕೂಡ ನೀವೊಂದು ಟ್ರಸ್ಟ್ ಇದ್ದಾಗ ಮುಖ್ಯಮಂತ್ರಿ ಅಂತ ಅಂದರೆ ನೀವು ಜನರ ಹಿತಾಸಕ್ತಿ ಕಾಪಾಡಿಕೊಳ್ಬೇಕಾದವರು, ಅಧಿಕಾರ ಉಳಿಸಿಕೊಳ್ಳೋದಕ್ಕಾಗಿ ನೀವು ಇದಕ್ಕೆ ಹಂಚಿದ್ದೀರಿ. ಈಗ ಈ ಕ್ಷೇತ್ರಗಳು ಯಾವ ಕ್ಷೇತ್ರಗಳು ರಸ್ತೆ ಇದೆಯೋ ಇಲ್ಲವೋ, ಯಾವುದಕ್ಕೆ ಅಗತ್ಯ ಇತ್ತು, ಅನಿವಾರ್ಯ ಅಗತ್ಯ ಇತ್ತು, ಎಲ್ಲಿ ಕನೆಕ್ಟಿವಿಟಿ ಇಲ್ಲ ಅಂಥ ಪ್ರದೇಶಗಳಿಗೆ ಕೊಟ್ಟಿದ್ದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದಕ್ಕೊಂದು ನಿಯಮಗಳಿರ್ಬೇಕು. ಈ ಶಾಸಕ ಸ್ವಲ್ಪ ಗಲಾಟೆ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ ಅನ್ನೋದಕ್ಕೆ ನೋಡಿ. BJP ಶಾಸಕರಿಗೆ ಬಂಪರ್ ಅಂತ ಇನ್ನೊಂದು ಸುದ್ದಿ ಇದೆ ಆಯಿತಾ. ಅನುದಾನ ಪಡೆದ 81 ಶಾಸಕರಲ್ಲಿ BJPಯ 32 ಶಾಸಕರಿಗೆ ತಲಾ ಗರಿಷ್ಠ 23 ಕೋಟಿಯವರೆಗೆ ಹಂಚಿಕೆ ಮಾಡಲಾಗಿದೆ. ಕಾಂಗ್ರೆಸ್ನ 30, JDSನ 18 ಹಾಗೂ BSP ಒಬ್ಬರು ಶಾಸಕರಿಗೆ ತಲಾ 5 ಕೋಟಿ ದೊರೆತಿದೆ. BJPಯೇತರ 49 ಶಾಸಕರಿಗೆ ಒಟ್ಟು 245 ಕೋಟಿಗೆ ಹಂಚಿಕೆ ಮಾಡಿದ್ದಾರೆ. BJPಯ 32 ಶಾಸಕರಿಗೆ ಒಟ್ಟು 530 ಕೋಟಿ ಕೊಡಲಾಗಿದೆ. ಸೊ ಇಂತಹ ಒಂದು ದುರಂತಮಯ ಸ್ಥಿತಿ ಅಂತ ಜನತಂತ್ರ ನಗೆಪಾಟ್ಲಿಗೀಡಾಗುವಂಥದ್ದು. ಇಂತಹದನ್ನು ತಡೆಗಟ್ಟುವುದಕ್ಕೆ ಮಾರ್ಗಸೂಚಿಗಳು ಶಾಸಕರೇನಿದ್ದಾರೆ, ಶಾಸಕರು ಮೂಲಭೂತವಾಗಿ ಅವರ ಕರ್ತವ್ಯ ಆದರೆ ಶಾಸನ ರಚನೆ ಹೊರತು ಇದೆಲ್ಲ ಅಲ್ಲ. ಅವರು ತಮ್ಮದಲ್ಲದ ಕೆಲಸವನ್ನು ಮಾಡ್ತಾರೆ. ನಾವೇನು ಈಗ ಡಿಸೆಂಟ್ರಲೈಸೇಷನ್ ಪವರ್ ಆದಮೇಲೆ ಮಾಡಿದ ಮೇಲೆ ನಿಜವಾಗಿ ಈ ಗ್ರಾಮ ಸ್ವರಾಜ್ಯದ ಕಲ್ಪನೆ ಅಸ್ತಿತ್ವಕ್ಕೆ ಬರಬೇಕಾಗಿತ್ತು. ಅದನ್ನು ಕೂಡ ಶಾಸಕರು ಮಧ್ಯಪ್ರವೇಶಿಸಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲವಲ್ಲೂ ತಮ್ಮ ನಿಯಂತ್ರಣ ಇರಬೇಕು ಅನ್ನೋ ಸ್ಥಿತಿಗೆ ಬಂದರು. ತಾವೇ ಮಾಡ್ಕೊಂಡ್ರು. ಅದು ಹೋಗಬೇಕು ಅಂತ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಇದೆ. ಯಾವ್ಯಾವ ಕ್ಷೇತ್ರದ ಇರಬೇಕು ಜಿಲ್ಲಾ ಪಂಚಾಯತು ಹಾಗೂ ಗ್ರಾಮ ಪಂಚಾಯತ್ಗಳು ತೀರ್ಮಾನ ತಗೊಳ್ಳಿ. ನಿಮ್ಮದೇ ನೀವು ಶಾಸನ ರಚನೆ ಮಾಡಿ ಯಾವುದು ರಾಜ್ಯಕ್ಕೆ ಒಳ್ಳೆಯದು ಅನ್ನೋ ತೀರ್ಮಾನ ತಗೊಳ್ಳಿ. ಅಂಥ ಕೆಲಸ ಮಾಡ್ರಯ್ಯ ಅಂತ ಅಂದರೆ ಮುಖ್ಯಮಂತ್ರಿಗಳು ಸೈನ್ ಹಾಕ್ಸಿದ್ರೆ ದುಡ್ಡು ತಗೊಳ್ಳೋದು, ಹೊಡ್ಕೊಳ್ಳೋದು, ಹೋಗ್ತಾ ಇರೋದು. ಇದು ಥರ ಮಕ್ರಿ ಅಂತಾರೆ. ಒಂದು ಅಪಹಾಸ್ಯ, ಜನತಂತ್ರವನ್ನೇ ಅಪಹಾಸ್ಯಕ್ಕೆ ತಂದಿಟ್ಟಿದ್ದೀರಿ. ಅಧಿಕಾರ ಕೇಂದ್ರಿತ ರಾಜಕಾರಣ ಈ ಹಂತಕ್ಕೆ ಬಂದು ನಿಂತಿದೆ. ಇದು ಸರಿಯಾಗಲೇಬೇಕಾದ್ರೆ ಈ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಅದೊಂದು ಬೇರೆ ಇದೆ. ಅದು MP ಫಂಡ್ ರೀತಿಯಲ್ಲಿ ಶಾಸಕರಿಗೆ ಕೊಡಲಾಗಿದೆ. ಅದರಲ್ಲಿ ದುಡ್ಡು ತಗೋತಾರೆ. ಈಗ ಅಭಿವೃದ್ಧಿ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ? ನೀವು ಸಾಮಾನ್ಯ ಜನ ನೀವು ಪ್ರಶ್ನಿಸಬೇಕು. ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಬರೀ ಜೈ ಮೋದಿ, ಜೈ ಯಡಿಯೂರಪ್ಪ ಅಂತ ಓಡಾಡ್ಕೊಂಡು ಹೋದರೆ ಉದ್ಧಾರ ಆಗಲ್ಲ. ನೀವೇ ಕಾಸು ಹೊಡೆಯೋದ್ರಲ್ಲಿ ನೀವೆಲ್ಲರೂ ಪಾಲುದಾರರಾಗಿದ್ದೀರಿ ಅಂತ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆಯಾ ಕ್ಷೇತ್ರದ ಜನತೆ ಪ್ರಶ್ನಿಸಬೇಕು. ನಿಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲೇ ಅಭಿವೃದ್ಧಿ ಆಗಬೇಕು ಅನ್ನೋದೇನಿದೆ ಅದು ಗ್ರಾಮ ಪಂಚಾಯತಿಯವರು ತೀರ್ಮಾನ ತಗೋಬೇಕು. ಎಲ್ಲಿ ಯಾವ್ಯಾವ ರಸ್ತೆಗಳು ಅನ್ನು ತಕ್ಷಣ ತೆಗೆದುಕೊಳ್ಬೇಕಾಗಿದೆ, ಆ ರಸ್ತೆಗಳ ಬಗ್ಗೆ ಶಿಫಾರಸು ಮಾಡಬೇಕು. ಎಲ್ಲಿ ರಿಮೋಟ್ ಏರಿಯಾಗಳಿರ್ತವೆ, ಎಲ್ಲಿ ರಸ್ತೆಗಳಿರಲ್ಲ, ಅಲ್ಲಿ ಆದ್ಯತೆ ಮೇಲಾಗಬೇಕು. ಅಂಥ ಒಂದು ಗ್ರಾಮ ಪಂಚಾಯಿತಿಯ ಒಂದು ಶಿಫಾರಸು ಅದು ಜಿಲ್ಲಾ ಪಂಚಾಯಿತಿ ಮೂಲಕ ಏನೋ ಅನುಷ್ಠಾನಗೊಳಿಸಬೇಕು. ಶಾಸಕರನ್ನ ಅಧಿಕಾರಿಗಳ ನಿಯಂತ್ರಣ ಇಟ್ಕೊಂಡಂಥ ಶಾಸಕರು ಅವರು ಆಡಿದ್ದೇ ಆಟ ಅನ್ನುವ ಸ್ಥಿತಿ ಬಂದುಬಿಟ್ರೆ ಕಷ್ಟ. ಇದು ಜನತಂತ್ರದ ಕೊಗ್ಗಲೆ. ಯಡಿಯೂರಪ್ಪ ಸರ್ಕಾರ ಮಾಡ್ತಾ ಇರೋ ಒಂದು ಘೋರ ಅನ್ಯಾಯ ಅದು. ಇದು 775 ಕೋಟಿ ರೂಪಾಯಿ ನೀವು ಹೊಳೆಲಿ ಹೋಮ ಮಾಡ್ದಂಗೆ ಆಯ್ತಲ್ರಿ. ತಗೊಂಡೋಗಿ ಮುಗಿಸ್ಬಿಟ್ರಲ್ಲ ನೀವು. ಅದರಲ್ಲಿ ಎಷ್ಟು ದುಡ್ಡು ರಸ್ತೆಗೆ ಹೋಗುತ್ತೆ, ಎಷ್ಟು ದುಡ್ಡು ಯಾರು ಕಿಸೆಗೆ ಹೋಗುತ್ತೆ ಯಾವನಿಗೆ ಗೊತ್ತಿಲ್ಲ. ಇದನ್ನು ಪ್ರಶ್ನಿಸೋರು ಇಲ್ಲ, ಇದು ಮಾತನಾಡುವವರು ಇಲ್ಲ. ನೀವು ಅದನ್ನು ಪ್ರಶ್ನಿಸಕೊಂಡು ನೀವು BJP ವಿರೋಧಿಗಳು ಅಂತ ಭಾಷಣ ಹೊಡಿತಾ ಇರಬೇಕಾದ್ರೆ ಇದನ್ನು ಜನ ಪ್ರಶ್ನಿಸಬೇಕಾಗಿದೆ, ನಾವು ಪ್ರಶ್ನಿಸೋದಲ್ಲ. ಸಾಮಾನ್ಯ ಜನ ಈ ಬಗ್ಗೆ ಪ್ರಶ್ನಿಸಬೇಕಾಗಿದೆ, ಕೇಳಬೇಕಾಗಿದೆ. ಸೊ ಇದು ಇಂಥ ಒಂದು ಬಹುದೊಡ್ಡ ನಾನು ಭ್ರಷ್ಟಾಚಾರಕ್ಕೆ ಇದಕ್ಕೆ ಕಾರಣ ಆಗುತ್ತೆ ಅಂತ ನಂಬಿದೆ. ಈ ಬಗ್ಗೆ ಜನ ಯೋಚನೆ ಮಾಡುವಂತಾಗಲಿ. ನೀವೆಲ್ಲ ಯೋಚನೆ ಮಾಡಿ.
ಬೇಡಪ್ಪ ನಾವು ಭಜನಾ ಮಂಡಳಿ ಸದಸ್ಯರು ಆ ಕಡೆ ಭಜನೆ ಮಾಡ್ಕೊಂಡು ಇರಿ. ಆವಾಗ ದೇಶ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ, ಭಜನೆ ಮಾಡೋದ್ರಿಂದ ಆಗಲ್ಲ ಅಲ್ವಾ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ₹2 ತಗೊಂಡು ಮಾಡೋದ್ರಿಂದ ಆಗಲ್ಲ. ದುಡ್ಡು ಇಂಥದ್ದನ್ನು ಪ್ರಶ್ನಿಸಬೇಕಾಗಿದೆ. ಈ ಕ್ಷೇತ್ರಗಳೇನಿವೆ, ಈ ಕ್ಷೇತ್ರದ ಜನ ಒಂದು ರೀತಿಯ ವಾಚ್ ಡಾಗ್ಸ್ ಟೈಪ್ ಇರಬೇಕು. ಈಗ ಹೇಳಿರುವ ಕ್ಷೇತ್ರಗಳೇನಿವೆ, ಈ ಮೂಡಿಗೆರೆಯ ಮತದಾರರಾಗಲಿ, ಸೌದತ್ತಿ, ಗುಂಡ್ಲುಪೇಟೆ, ಬಂಟ್ವಾಳ, ತುರುಕಿ, ಕಲಘಟಗಿ, ಕಿತ್ತೂರು, ತೀರ್ಥಹಳ್ಳಿ, ಹಿರಿಯೂರು, ನಂಜನಗೂಡು, ಧಾರವಾಡ, ಮೂಡಿಗೆರೆ, ಭಟ್ಕಳ, ಈ ಕ್ಷೇತ್ರದ ಜನ ಪ್ರಶ್ನಿಸಬೇಕು. ಶಾಸಕರು ತಂದ ₹20 ಕೋಟಿ ಎಲ್ಲೋಯ್ತು? ಆ ₹20 ಕೋಟಿ ರಸ್ತೆಯ ಅಭಿವೃದ್ಧಿಗೆ ಹೋಗಿದೆಯಾ ಅಥವಾ ಅವ್ರ ಜೇಬಿಗೆ ಹೋಗಿದೆಯಾ? ಭಾಳಷ್ಟು ಕಡೆ ಗೊತ್ತಿದೆ, ನೀವು ಟಾರ್ ಹಾಕ್ತಾರೆ ನೋಡಿರ್ಬೋದು. ಪ್ರತಿ ವರ್ಷ ಟಾರ್, ಈ ಬೆಂಗಳೂರಲ್ಲಿ ಹಂಗೆ ಮಾಡ್ತಾರೆ, ಪ್ರತಿ ವರ್ಷ ಟಾರ್ ಹಾಕ್ತಾರೆ. ಅದು ಪೇಪರ್ ದೋಸೆ ಟಾರ್, ಒಂದು ದಿವಸ ಕಾಳಾಗ್ಬಿಡುತ್ತೆ. ಅವ್ನು ಯಾವನೋ ಅಧಿಕಾರಿ ಸೇರ್ಕೊತಾನೆ, ಅವ್ನು ಓಕೆ ಮಾಡ್ತಾನೆ, ಬಿಲ್ ತಗೋತಾರೆ, ಹೋಗ್ತಿರ್ತಾನೆ. ಇದನ್ನು ಪ್ರಶ್ನಿಸಬೇಕಾಗಿದೆ. ಇದನ್ನು ಪ್ರಶ್ನಿಸುವ ಕೆಲಸವನ್ನು ಜನ ಮಾಡಬೇಕು, ಸಾಮಾನ್ಯ ಜನ ಮಾಡಬೇಕು. ಆವಾಗ ಜನತಂತ್ರ ಉಳಿಯೋಕ್ಕೆ ಸಾಧ್ಯ. ಇಲ್ದಿದ್ದರೆ ನಮ್ಮದು ಜನತಂತ್ರ ಅಂತ ಹೇಳೋದೇ ಬಹುದೊಡ್ಡ ನಾಟಕ ಅಂತ ಅನಿಸುತ್ತೆ. ಎನಿವೆ, ಇದಾಗಿತ್ತು ಈ ದಿನ ಮೀಡಿಯಾ ವಾಚ್. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ಮತ್ತೆ ಮಾತಾಡ್ತೀನಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.